ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ವಾಚ್ಮನ್ ಅಣ್ಣ, ಅಯ್ಯೋ ಶಿವನೇ, ಅಮ್ಮು ಈಗ ನನ್ನ ಕಡೆಗೆ ಬರ್ತಿದ್ದಾಳೆ. ಈಗ ನಾನು ನೋಡ್ಬಿಟ್ರೆ ಏನಪ್ಪಾ ಮಾಡ್ಲಿ? ಅಣ್ಣ ತುಂಬಾ ಚಳಿ ಇದೆ, ನೀವ್ ನಡಕ್ತಿದ್ದೀರಾ ಅನ್ಸ್ತು, ಅದಕ್ಕೆ ಬ್ಲಾಂಕೆಟ್ ತಗೊಂಬಂದೆ, ತಗೊಳ್ಳಿ. ಹಿಂಗಮ್ಮ ತಗೊಳ್ಳಿ. ನಾನು ಇಂಥ ಸಂದರ್ಭ ಬರದೇ ಇರಲಿ ಅಂತಾನೆ ಇಲ್ಲಿ ಡ್ಯೂಟಿ ಹಾಕಿಸ್ಕೊಳ್ಳೋದನ್ನ ಆದಷ್ಟು ಅವಾಯ್ಡ್ ಮಾಡಿಸೋದಕ್ಕೆ ಟ್ರೈ ಮಾಡಿದೆ. ಆದರೂ ಸಾಧ್ಯ ಆಗಲಿಲ್ಲ. ಅಣ್ಣ, ನೀವು ನಮ್ಮ ತಂದೆ ತರ, ಸಂಕೋಚ ಪಡ್ಕೋಬೇಡಿ, ತಗೊಳ್ಳಿ. ಪಾಪ ಇವ್ರು ತುಂಬಾ ಸಂಕೋಚ ಪಟ್ಕೊಳ್ತಾರೆ. ಅಮ್ಮು, ನಿನ್ನ ಬಗ್ಗೆ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಕಣಮ್ಮ. ನೀನು ಶ್ರೀಮಂತರ ಮನೆಗೆ ಸೊಸೆ ಆಗಿ ಬಂದರೂ ನಿನ್ನ ಸ್ವಭಾವ ಬದಲಾಗಿಲ್ಲ. ಸ್ವಲ್ಪನೂ ದುಡ್ಡಿನ ಅಹಂಕಾರ ಬಂದಿಲ್ಲ. ಒಬ್ಬ ಸಾಮಾನ್ಯ ವಾಚ್ಮನ್ನ ಕೂಡ ಮನೆಯೊಂಥರ ಗೌರವದಿಂದ ಕಾಣ್ತೀಯ. ನಮ್ಮ ಮನೆಯಲ್ಲಿ ಮಗಳಾಗಿದ್ದಾಗ ಹೇಗೆ ಸರಳವಾಗಿದ್ಯೋ ಈಗಲೂ ಅದೇ ಥರ ಇದೆಯಾ. ನಿನ್ನ ನನ್ನ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಕಣಮ್ಮ. ಅಮೂಲ್ಯ, ಅಮೂಲ್ಯ, ಅಮೂಲ್ಯ. ನಗುವು ಅಳುವು ಯಾವ ಸುಳ್ಳು ಅಂದಿದ್ದು? ನನ್ ಮುತ್ತಿನ ಬಗ್ಗೆ ಮಾತಾಡಿದ್ದು ನಿಜಾನೇ. ನೋಡಿದ್ರೇನ್ರಿ, ಈಗ ಗೊತ್ತಾಯ್ತಾ? ಅಯ್ಯೋ ಈರಮ್ಮ, ನೀನ್ ಅನ್ಕೊಂಡಾಗೆ ನಾನೇನ್ ಕನ್ಸ್ ಕಾಣ್ತಿರ್ಲಿಲ್ಲ. ನಾನು ಡೈಲಾಗ್ ಪ್ರಾಕ್ಟೀಸ್ ಮಾಡ್ತಿದ್ದೆ, ರಿಹರ್ಸಲ್ ಅದು. ಯಾಕ್ರಿ ನಗ್ತಿದ್ದೀರಾ? ನಗದೆ ಇನ್ನೇನು ಅಳಬೇಕಾ? ಪಾಪ ಮಗು ನಾಟಕದ ಮಾತುಗಳನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನೀನ್ ಅದನ್ನೇ ನಿಜ ಅನ್ಕೊಂಡು ಅವಳಿಗೆ ಪಾಠ ಮಾಡೋದಕ್ಕೆ ನಿಂತಿದ್ಯಲ್ಲ. ನಿಂದು ಒಂಥರ ವಿಚಿತ್ರ ಸ್ವಭಾವ. ಒಂದೇ ಜಾಗದಲ್ಲಿ ನಿಂತ್ಕೊಂಡು ತನಗ್ ತಾನೇ ಹುಚ್ಚಿ ತರ ಮಾತಾಡ್ತಾ ಇದ್ರೆ ನಾನು ಹಾಗೆ ಅನ್ಕೊಳ್ಳೋದು. ಅನ್ಕೊಳ್ತೆ ಏನೇನ್ ಮಾಡ್ತೀಯ ಹೇಳು? ನೀನ್ ತರ ನಾಟಕದ ಪ್ರಾಕ್ಟೀಸ್ ಮಾಡೋರ್ನ ನಾನು ಇದೇ ಮೊದಲನೇ ಸಲ ನೋಡ್ತಿರೋದ್ ಕಣೆ. ಅದೇನ್ ಡೈಲಾಗ್ ಹೇಳ್ತಿದ್ಯೋ ಏನೋ. ಇದೇ ತರ ಏನು ಈಗಿನ ಕಾಲದವ್ರು ನಾಟಕ ಮಾಡೋದು? ಆಹಾ, ನಮ್ಮ ಕಾಲದಲ್ಲಿ ನಾನು ನಾಟಕ ಮಾಡ್ತಿದ್ದೆ. ಎಂತೆಂತ ನಾಟಕ ಗೊತ್ತಾ? ಕಿತ್ತೂರು ರಾಣಿ ಚೆನ್ನಮ್ಮ, ರಾಣಿ ಹಬ್ಬಕ್ಕ, ಸಂಚಿ ಹೊನ್ನಮ್ಮ, ಒನಕೆ ಓಬವ್ವ. ಆಹಾ, ಆ ಡೈಲಾಗ್ಗಳನ್ನ ಕೇಳ್ತಾ ಇದ್ರೆ ಮೈ ಜುಮ್ಮನದು ಕಣೆ. ದೇಶಭಕ್ತಿ ಹಾಗೆ ಉಕ್ಕಿ ಹರಿಯೋದು ಗೊತ್ತಾ? ನೀವುಗಳು ಇದ್ದೀರಾ, ಇದನ್ನೆಲ್ಲ ಯಾರನ್ನ ನಾಟಕ ಅಂತಾರೇನೆ? ಅದೇನೋ ಮುತ್ಕೊಡೋದಂತೆ, ಮದುವೆ ಆದ್ಮೇಲೆ ಅದನ್ನ ಬಡ್ಡಿ ಸಮೇತ ವಾಪಸ್ ತಗೊಳ್ಳೋದಂತೆ. ಇದೆಲ್ಲ ಒಂದ್ ಮಾತೇನೆ? ಚಿಚಿ ತುತು ಸಯ್ಯಪ್ಪ. ಅಯ್ಯೋ ಅಮ್ಮ, ಅದು ಆಗಿನ ಕಾಲ, ಇದು ಈಗಿನ ಕಾಲ. ಕಾಲಕ್ಕೆ ತಕ್ಕಂಗೆ ಮನುಷ್ಯರು ಬದಲಾಗ್ಬೇಕು, ನಾಟಕಗಳು ಬದಲಾಗ್ಬೇಕು. ಇಲ್ಲ ಅಂದ್ರೆ ಯಾರು ನೋಡಲ್ಲ ಗೊತ್ತಾ? ಆದ್ರೂ ಸ್ವಲ್ಪ ಒಳ್ಳೆ ಕಥೆನೆ ತಗೋಬೋದಾಗಿತ್ತು ಕಣೆ. ಇದ್ಯಾಕೋ ನನಗೆ ಇಷ್ಟ ಆಗ್ಲಿಲ್ಲಪ್ಪ. ಅಮ್ಮ, ನಾವ್ ಯಾವ ನಾಟಕ ಮಾಡ್ಬೇಕು ಅಂತ ಡಿಸೈಡ್ ಮಾಡೋದು ನಾವಲ್ಲ, ಮೇಲ್ ಕೂತಿರೋನು. ಓಹೋ, ಮೇಲ್ ಕೂತಿರೋನು ಅಂದ್ರೆ ನಿಮ್ ನಾಟಕದ ಮೇಷ್ಟ್ರ? ಹೋಗ್ಲಿ ಬಿಡು, ಹೇಗೋ ನೀನ್ ಚೆನ್ನಾಗಿ ನಾಟಕ ಮಾಡಿದ್ರೆ ಸಾಕಪ್ಪ. ಆದ್ರೂ ನೀನು
ಈ ಮುತ್ತು ಗಿತ್ತು ಅಂತಿದ್ಯಲ್ಲ ಒಂದ್ಸಲ ನನ್ನ ಎದೆ ಜೊಲ್ಲ ಅಂದ್ಬಿಡ್ತು ಕಣೆ. ಆದ್ರೆ ಈಗ ನನ್ಗೆ ಅರ್ಥ ಆಗ್ತಿದೆ ನೋಡು, ನನ್ನ ಮಗಳು ಇನ್ನೂ ಚಿಕ್ಕವಳು, ಅವಳು ಈ ಲವ್ ಗಿವ್ ಎಲ್ಲ ಮಾಡಲ್ಲ ಅಂತ. ಒಬ್ರೆ ಎಷ್ಟು ಅಂತ ನಿಭಾಯಿಸ್ತಾರೆ ಹೇಳು. ಅದಕ್ಕೆ ನನ್ನ ಜೊತೆ ವಿಕ್ಕಿ ಅವರೊಬ್ರು ಇದ್ರೆ ಸಾಕು. ನಾಳೆಯಿಂದ ನೀನು ಆರಾಮಾಗಿ ಆಫೀಸ್ಗೆ ಹೋಗು. ನಮ್ಗೆ ಮನೆ ಜೊತೆಗೆ ಆಫೀಸು ಮುಖ್ಯ ಅಲ್ವಾ? ನೋಡಿ ಅಮೂಲ್ಯ, ನಿಮ್ ಥರ ಆರ್ತಿನ ಚೆನ್ನಾಗಿ ನೋಡ್ಕೊಳಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಆದ್ರೆ ನಿಮ್ ಥರ ಚೆನ್ನಾಗಿ ನೋಡ್ಕೊಳಕ್ಕೆ ನಾನ್ ಪ್ರಯತ್ನ ಪಡ್ತೀನಿ. ನೀವ್ ಯಾವ ಚಿಂತೆನೂ ಇಲ್ಲದೆ ಆರಾಮಾಗಿ ಆಫೀಸ್ಗೆ ಹೋಗಿ ಬನ್ನಿ. ಎಸ್ ನೋಡಿ ನಾದ್ನಿ, ನಮ್ಮ ಒಪಿನಿಯನ್ ಕೂಡ ಇದೇನೆ ಅಲ್ವಾ ಅಗ್ರಜ? ಡೆಫಿನೆಟ್ಲಿ ವಿಕ್ರಾಂತ್, ಅಮೂಲ್ಯ ಆಫೀಸಿಗೆ ಬಂದ್ರೆ ನನಗೂ ತುಂಬಾನೇ ಖುಷಿ. ಸರಿ, ನೀವೆಲ್ಲರೂ ಇಷ್ಟೊಂದು ಕೇಳ್ಕೊಳ್ತಿದ್ದೀರಾ ಅಂದಮೇಲೆ ಬರಲ್ಲ ಅನ್ನೋದಕ್ಕಾಗಲ್ಲ. ನಾಳೆಯಿಂದ ಆಫೀಸಿಗೆ ಬರ್ತೀನಿ. ಅದೇ ಒಂದು ಕಂಡೀಷನ್. ಕಂಡೀಷನ್ ಏನದು? ನಾನು ಅಕ್ಕನ ಜೊತೆ ಇರಬೇಕು ಅನ್ನೋ ಅನಿವಾರ್ಯತೆ ಬಂದಾಗ ನಾನು ಅಕ್ಕನ ಜೊತೆಗೆ ಇರ್ತೀನಿ. ಅವಾಗ ನನ್ನನ್ನು ಯಾರು ಆಫೀಸಿಗೆ ಬರಬೇಕು ಅಂತ ಫೋರ್ಸ್ ಮಾಡಂಗಿಲ್ಲ. ಇಷ್ಟೇನಾ? ಡನ್ ನೋಡಿ ನಾದ್ನಿ, ಆಗ್ಬೋದು. ಅಯ್ಯೋ ಏನಮ್ಮ ನೀನು ಆಫ್ಟರ್ ಒಂದು ಕನ್ಸಿಗೆ ಎದ್ರುಕೊಂಡು ಇಷ್ಟೊತ್ತಲ್ಲಿ ಕಾಲ್ ಮಾಡ್ಕೊಡು ಅಂತ ಕೇಳ್ತಿದ್ಯಲ್ಲ. ಇಷ್ಟೊತ್ತಲ್ಲಿ ಅಕ್ಕನ್ ಕಾಲ್ ಮಾಡಿದ್ರೆ ಅವಳು ಏನ್ ಅನ್ಕೊಳ್ಳಲ್ಲ ಹೇಳು? ಅವಳೀಗ ಪ್ರೆಗ್ನೆಂಟು. ಈ ಟೈಮಲ್ಲಿ ಅವಳಿಗೆ ಕಾಲ್ ಮಾಡಿ ಕನ್ಸ್ ಬಿತ್ತು, ಕನ್ಸಲ್ಲಿ ನಿನ್ ಮಗುಗ್ ಯಾರೋ ಏನೋ ಅಪಾಯ ಮಾಡಿದಾರೆ ಅಂತ ಹೇಳಿದ್ರೆ ಅವಳ ಮನ್ಸಿಗೆ ಯಾವ ತರ ಪರಿಣಾಮ ಬೀಳುತ್ತೆ ಅಂತ ನೀನ್ ಯೋಚನೆ ಮಾಡಿದ್ಯಾ? ಹೌದಮ್ಮ, ಅಕ್ಕ ಹುಷಾರಾಗೆ ಇರ್ತಾಳೆ. ನೀನ್ ಇಷ್ಟೊತ್ತಲ್ಲಿ ಅವಳಿಗೆ ಕಾಲ್ ಮಾಡಿ ಅವಳ ತಲೆಗೆ ಹುಳ ಬಿಡ್ಬೇಡ. ಬೇಕಿದ್ರೆ ಬೆಳಗ್ಗೆ ನಾನೇ ಕಾಲ್ ಮಾಡ್ಕೊಡ್ತೀನಿ. ಅಂಜು ಹೇಳ್ತಿರೋದು ಕರೆಕ್ಟ್ ಅಮ್ಮ. ನೀನ್ ಅವಳ ಜೊತೆಗೆ ನಾಳೆನೆ ಮಾತಾಡುವಂತೆ. ಈಗ ಆರಾಮಾಗಿ ಮಲ್ಕೋ, ಅವಳು ಆರಾಮಾಗಿರ್ತಾಳೆ. ನೀನೇ ಕಾಟ ಕೊಡ್ಕೊಳ್ತಿದ್ಯಾ? ಲೂಸು, ನನ್ ಹುಡುಗಿ ನೀನೇ ತಾನೆ? ಮದ್ವೆ ಆಗೋಕ್ಕೂ ಮುಂಚೆ ನಾನು ಪ್ರೀತಿಸ್ತಿದ್ನಲ್ಲ, ಆ ಹುಡುಗಿ ನೆನಪಾದ್ರು ಅಂತ ಹೇಳ್ದೆ. ನಂಗೆ ನಿದ್ದೆ ಬರ್ತಿರ್ಲಿಲ್ಲ, ಅದಕ್ಕೆ ಇಲ್ಲಿ ಬಂದೆ. ಐಮ್ ಸಾರಿ ಬಜಾರಿ. ನೀನ್ ಮಲ್ಕೊಳಕ್ ಬಂದಾಗ ನಾನು ಇನ್ನೂ ಆಫೀಸ್ ಕೆಲಸ ಮಾಡ್ತಿದ್ದೆ, ಅದಕ್ಕೆ ನಿಂಗೆ ನಿದ್ದೆ ಬಂದಿಲ್ಲ ಅಲ್ವಾ? ನಿಂಗೆ ಯಾವಾಗ್ಲೂ ಅದೇ ಧ್ಯಾನ. ನಾನು ಹೇಳಿದ ಅದಕ್ಕಲ್ಲ. ಮತ್ತೆ ಅದು ನನ್ನ ಅಕ್ಕಂಗೆ ಕಾರ್ ಟಚ್ ಆಗೋದ್ರಲ್ಲಿತ್ತು. ಟಚ್ ಆಗಿದ್ರೆ ಎಂತ ಅನಾಹುತ ಆಗೋಗಿರತ್ತಲ್ವಾ ಅಂತ ಯೋಚನೆ ಆಯ್ತು, ಭಯ ಆಯ್ತು. ಅದೇ ಯೋಚನೆ ನಿದ್ದೆ ಬರ್ಲಿಲ್ಲ. ಹಾ, ನಾನೊಂದು ಡಿಸಿಷನ್ಗೆ ಬಂದಿದ್ದೀನಿ. ಏನು? ಇನ್ಮೇಲೆ ಕಾರ್ ಓಡಿಸ್ಬಾರ್ದು ಅನ್ಕೊಂಡಿದ್ದೀನಿ. ಲೈಫಲ್ಲಿ ಯಾವತ್ತೂ ಕಾರ್ ಸವಾಸನೆ ಬೇಡ. ಆ ಕಾರಿಗೂ ನನಗೂ ಹಾಗೆ ಬರಲ್ಲ. ಆಸ್ ಯು ವಿಶ್. ಇನ್ ಮುಂದೆ ನೀನ್ ಶಾಪಿಂಗ್ ಹೋಗ್ಬೇಕಾದ್ರೆ ನಾನೇ ನಿನ್ ಜೊತೆ ಬರ್ತೀನಿ. ಆದ್ರೆ ಆಗ್ಲೂ ನೀನೇ ಕಾರ್ ಓಡಿಸ್ಬೇಕು, ಓಕೆನಾ? ಏಯ್, ನಿಂಗೇನಾದ್ರು ತಲೆಗೆಲೆ ಕೆಟ್ಟಿದ್ಯಾ? ನನ್ನ ಲೈಫಲ್ಲಿ ಕಾರ್ ಓಡಿಸ್ಬಾರ್ದು ಅನ್ಕೊಂಡ್ರೆ ನೀನ್ ನನ್ಗೆ ಕಾರ್ ಓಡಿಸ್ಬೇಕು ಅಂತಿದ್ಯಲ್ಲ. ಯಾಕೆ ನೀನ್ ನನ್ ಮೇಲೆ ಕೇರ್ ಇಲ್ವಾ? ಹಾಗಲ್ಲ ಬಜಾರಿ, ಸದ್ಯಕ್ಕೆ ನೀನು ತುಂಬಾ ಹೆದರ್ಕೊಂಡಿದ್ಯಾ, ಅದಕ್ಕೆ ಹೀಗೆ ಮಾತಾಡ್ತಿದ್ಯಾ. ಅಣ್ಣ, ಎಲ್ರು ನನ್ಗೆ ಹುಷಾರಾಗಿರು, ನಿಧಾನಕ್ಕೆ ಓಡಾಡು ಇದನ್ನ ಕೇಳಿ ಕೇಳಿ ಕೈಕಾಲ್ ಕಟ್ಟಾಗ್ದಂಗ ಆಗ್ಬಿಟ್ಟಿತ್ತು. ಅದಕ್ಕೆ ಒಂದ್ಸತಿ ಮುಂಚಿನ ತರ ಸ್ಪೀಡ್ ಆಗಿ ಮೆಟ್ಲಿಲಿಬೇಕು ಅಂತ ಅನ್ನಿಸ್ತು. ಅದಕ್ಕೆ ಆತರ ಇಳ್ಕೊಂಡ್ ಬಂದೆ. ಪ್ಲೀಸ್ ಆರ್ತಿ, ಇನ್ನೊಂದ್ಸಲ ಈ ರೀತಿ ಹುತ್ಸಾಹಸ ಮಾಡಕ್ ಹೋಗ್ಬೇಡ. ಮಗು ಆಗೋರ್ಗು ಸ್ವಲ್ಪ ಕೇರ್ಫುಲ್ ಆಗಿರೋ. ಅದ್ರಲ್ಲೂ ಮೆಟ್ಲಿಳಿಬೇಕಾದ್ರಂತೂ ತುಂಬಾನೇ ಕೇರ್ಫುಲ್ ಆಗಿರೋ, ಸರಿನಾ? ಸಾರ್ಥಕ್, ಅನ್ನೆಸೆಸರಿ ಆರ್ತಿನ ಯಾಕೆ ಕಾನ್ಶಿಯಸ್ ಮಾಡ್ತಿದ್ದೀರಾ?
ಈ ಮನೆ ಏನು ಹೊಸ್ದ? ಎಷ್ಟು ಸಲ ಅವಳ ಮೆಟ್ಲನ್ನ ಹತ್ತಿ ಇಳ್ದಿಲ್ಲ ಹೇಳಿ. ಏನೂ ಆಗಲ್ಲ, ಅವಳಿಗೆ ಹೇಗ್ ಬೇಕೋ ಹಾಗಿರ್ಲಿ. ಆರ್ತಿ ತಗೋ, ಹಾಲು ಕೊಡಿ. ಥ್ಯಾಂಕ್ಸ್ ಅತ್ತೆ. ಸಾರ್ಥಕ್, ಇನ್ಮೇಲೆ ಆರ್ತಿ ಹತ್ರ ಈ ರೀತಿ ಮಾತಾಡ್ಬೇಡಿ. ಮತ್ತೆ ಅವಳು ತುಂಬಾ ಸೆನ್ಸಿಟಿವ್, ಭಯ ಪಡ್ತಾಳೆ. ಆರ್ತಿಗೆ ಭಯ ಪಡಿಸ್ಬೇಕು ಅಂತ ಹೇಳಿದಲ್ಲ ಅತ್ತೆ, ಎಚ್ಚರಿಕೆ ಕೊಟ್ಟಿದ್ದಷ್ಟೇ. ಅವಳು ಈ ರೀತಿ ಜೋರಾಗಿ ಮೆಟ್ಲಿಳ್ಕೊಂಡ್ ಬಂದಿದ್ ನೋಡಿ ನನಗೆ ಆದ್ಯಾಗಿ ಮಿಸ್ಕ್ಯಾರೇಜ್ ಆಗಿದ್ದಿನ ನೆನಪಾಗೋಯ್ತು. ಅವತ್ತು ಆದ್ಯ ಇದೇ ತರ ಖುಷಿಯಿಂದ ಜೋರಾಗಿ ಮೆಟ್ಲಿಳ್ಕೊಂಡ್ ಬಂದಾಗ್ದಲ್ವಾ ಬಿದ್ದಿದ್ರು. ಅದು ಯಾವುದೇ ಕಾರಣಕ್ಕೂ ರಿಪೀಟ್ ಆಗಬಾರ್ದು ಅನ್ನೋದಷ್ಟೇ ನನ್ನ ಕನ್ಸನ್ನು. ಆದ್ಯ ಮೆಟ್ಲಿಳ್ದು ಬರ್ಬೇಕಾದ್ರೆ ಬಿದ್ಲು ಅಂತ ಅಲ್ವಾ ಹೇಳಿದ್ದು? ಅಂದ್ರೆ ಯಾರೋ ಬೇಕು ಅಂತಾನೆ ಅವಳನ್ನ ಬೀಳ್ಸಿರ್ಬಹುದಾ? ಈ ಮನೇಲಿ ಯಾರ ಆದ್ಯಾಗ ಆತರ ಮಾಡೋಕ್ ಸಾಧ್ಯ? ಸುಹಾಸಿನಿ ಏನಾದ್ರು? ಛೆ, ಇಲ್ಲ ಇಲ್ಲ, ಆದ್ಯ ವಿಷಯದಲ್ಲಿ ಅವಳು ಆ ತರ ಮಾಡೋಕ್ ಸಾಧ್ಯನೇ ಇಲ್ಲ. ಇಲ್ಲ ಇಲ್ಲ, ಈ ಸುಹಾಸಿನಿನ ನಂಬೋ ಹಾಗಿಲ್ಲ. ಒಡ ಹುಟ್ಟಿದ ಅಕ್ಕ ಮತ್ತೆ ಅವಳ ಗಂಡನ್ನೇ ಸಾಯಿಸಕ್ ಹೊರಟವಳು. ತಾನ್ ಎತ್ತಿ ಆಡ್ಸಿ ಬೆಳೆಸಿರೋ ಮಕ್ಕಳನ್ನೇ ಆಕ್ಸಿಡೆಂಟ್ ಮಾಡಿಸಿ ಸಾಯಿಸೋ ಪ್ರಯತ್ನ ಮಾಡಿರೋಳು. ಇನ್ನು ಆದ್ಯನ್ ವಿಷಯದಲ್ಲಿ ಈ ತರ ಮಾಡಿರಲ್ಲ ಅಂತ ಏನ್ ಗ್ಯಾರಂಟಿ? ಅವಳನ್ನ ಅಷ್ಟು ಈಸಿಯಾಗಿ ತಗೊಳಕ್ ಸಾಧ್ಯನೇ ಇಲ್ಲ. ಆರ್ತಿಗೆ ಡೆಲಿವರಿ ಆಗೋವರೆಗೂ ಅವಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು. ಇಲ್ಲ ಅಂದ್ರೆ ಆದ್ಯಾಗಿರೋ ಥರನೇ ಆರ್ತಿಗೂ ಆಗಬಹುದು. ನೀನ್ ಏನೇ ಹೇಳಿದ್ರು ಓಲ್ಡ್ ಈಸ್ ಗೋಲ್ಡ್. ನೆನ್ಪಿದ್ಯಾ? ನೀನು ಕಾಲೇಜ್ ಮುಗ್ದ್ಮೇಲೆ ಫಾರ್ಮಿಂಗ್ ಮಾಡ್ಬೇಕು ಅಂತ ಅಣ್ಣನ ಹತ್ರ ಹೇಳಿದ್ದೆ, ಆದ್ರೆ ಅಣ್ಣ ಬಿಟ್ಟಿಲ್ಲ. ಯಾಕೆ ಹೇಳು? ಒಂದ್ಸಲ ನೀನು ಮನೆ ಮುಂದೆ ಗಾರ್ಡನಿಂಗ್ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಕಾಲಿಗೆ ಗಾಯ ಮಾಡ್ಕೊಂಡು ಫುಲ್ ಬ್ಲೀಡಿಂಗ್ ಆಗಿತ್ತು. ಅಣ್ಣ ಅದನ್ನ ನೋಡಿ ಗಾಬರಿ ಆಗ್ಬಿಟ್ಟಿದ್ದ. ಮತ್ತೆ ನೀನು ಊರಿಗೆ ಹೋಗಿ ಫಾರ್ಮಿಂಗ್ ಮಾಡಿ ನೀನ್ ನೆಗ್ಲೆಕ್ಟ್ ಮಾಡ್ಕೊಳ್ತೀವ ಅಂತ ಅಣ್ಣ ಬಿಟ್ಟೇ ಇರ್ಲಿಲ್ಲ. ಧ್ರುವ, ಇದು ರಿಯಾಕ್ಟ್ ಮಾಡೋ, ಲೈಟ್ ಆಗಾದ್ರೂ ರಿಯಾಕ್ಟ್ ಮಾಡೋ. ಹಳೆದೆಲ್ಲ ಹೇಳಿದ್ರೆ ನಿನ್ಗೂ ಖುಷಿ ಆಗತ್ತೆ ಅಂತ ಪದೇ ಪದೇ ಅದನ್ನ ಕೆತ್ಕಿ ಹೇಳ್ತಾ ಇದ್ದೀನಿ. ಹಲೋ ಡಾಕ್ಟರ್, ನಾನು ಆದ್ಯ ಮಾತಾಡ್ತಾ ಇರೋದು. ಹಲೋ ಆದ್ಯ, ಎಲ್ಲ ಹೇಗಿದ್ದೀರಾ? ಧ್ರುವ ಹೇಗಿದ್ದಾರೆ? ಹೇಗಿದ್ದಾನೋ ಹಾಗಿದ್ದಾನೆ ಡಾಕ್ಟರ್. ನೀವ್ ಹೇಳ್ದಂಗೆ ಅವ್ನಿಗೆ ಖುಷಿಯಾಗಿಡಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ಬೇಕೋ ಎಲ್ಲ ಮಾಡ್ತಾ ಇದೀವಿ, ಆದ್ರೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಹೋಪ್ಸ್ ಕಳ್ಕೋಬೇಡಿ, ಇದು ರಾತ್ರಿಯಿಂದ ಬೆಳಗಾಗೋದ್ರೊಳಗಡೆ ಆಗೋ ಕೆಲಸ ಅಲ್ಲ. ಕಂಟಿನ್ಯೂಸ್ ಆಗಿ ಟ್ರೈ ಮಾಡಿ. ಅವ್ರಿಗೆ ಇಂಟೆನ್ಸ್ ಅನ್ಸೋ ಯಾವ್ದಾದ್ರು ಇನ್ಸಿಡೆಂಟ್ ನ ನೆನಪು ಮಾಡಿ, ಅದಕ್ಕಾದ್ರೂ ಅವರು ರೆಸ್ಪಾಂಡ್ ಮಾಡೋ ಸಾಧ್ಯತೆ ಇರುತ್ತೆ. ಹೌದಾ ಡಾಕ್ಟರ್? ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅಂತ ಸಿಚುಯೇಷನ್ ಯಾವ್ದಿದೆ? ಅಮ್ಮ ಪ್ಲೀಸ್, ನೀನ್ ತುಂಬಾ ರಿಸ್ಕ್ ತಗೊಳ್ತಿದ್ಯಾ ಅನ್ಸ್ತಿದೆ. ಮಂಡಿ ಸೇವೆ ನಿನ್ನಿಂದ ಪೂರ್ತಿ ಮಾಡೋದಕ್ಕಾಗಲ್ಲಮ್ಮ. ದಯವಿಟ್ಟು ಇಲ್ಲಿಗೆ ನಿಲ್ಸು. ಅಮ್ಮ ಪ್ಲೀಸ್, ನಮ್ಮ ಮಾತನ್ನ ಕೇಳು. ನಿನ್ನಿಂದ ಆಗಲ್ಲ, ನಿಲ್ಸ್ಬಿಡಮ್ಮ. ಅಮ್ಮ ಪ್ಲೀಸ್ ಅಮ್ಮ, ನಿಲ್ಸ್ಬಿಡು. ದಯವಿಟ್ಟು ನನ್ನನ್ನು ಯಾರು ತಡಿಬೇಡಿ. ನಾನು ಮಂಡಿ ಸೇವೆನ ಪೂರ್ತಿ ಮಾಡೇ ಮಾಡ್ತೀನಿ.
ದೇವ್ರೆ, ಮಂಡಿ ಸೇವೆ ಮಾಡ್ತೀನಿ ಅಂತ ಹರಕೆ ಹೊತ್ಕೊಂಡ್ಬಿಟ್ಟಿದ್ದೀನಿ. ಈ ಸಮಯದಲ್ಲಿ ನನ್ನ ಕೈ ಬಿಡ್ಬೇಡ. ಇದನ್ನ ಪೂರೈಸೋದಕ್ಕೆ ನನಗೆ ಶಕ್ತಿ ಕೊಡಮ್ಮ. ಅಮ್ಮ, ನಮ್ಮ ಅಕ್ಕನ ಮಗುಗೆ ಯಾವ ತೊಂದರೆನೂ ಇಲ್ಲದೆ ಆರೋಗ್ಯವಾಗಿ ಹುಟ್ಲಿ ಅಂತ ನಮ್ಮ ಅಮ್ಮನ ಪರವಾಗಿ ನಾನು ಮಂಡಿ ಸೇವೆ ಮಾಡ್ತಿದ್ದೀನಿ. ಏನು ವಿಘ್ನ ಇಲ್ಲದೆ ಎಲ್ಲ ಚೆನ್ನಾಗಾಗ್ಲಿ ಅಂತ ಆಶೀರ್ವಾದ ಮಾಡಮ್ಮ. ಆಚಾರಿ, ನನಗೊಂದು ಡೌಟ್. ಡೌಟಾ? ಈಗಿದ್ಯಾಕೆ? ನೀನ್ ನಿಜವಾಗ್ಲೂ ಮಂಡಿ ಸೇವೆ ಮಾಡ್ತೀಯಾ? ಹೆಂಡತಿ ಮೇಲೆ ಅಷ್ಟು ನಂಬಿಕೆ ಇಲ್ಲ ಅಂದ್ರೆ ನೀನೆಂತ ಗಂಡನಯ್ಯ? ದೇವ್ರ ಮುಂದೆ ಮಂಡಿ ಸೇವೆ ಮಾಡ್ತೀನಿ ಅಂತ ಬಾಯ್ ಬಿಟ್ಟು ಹೇಳ್ಕೊಂಡ್ರು ನಿಂಗೆ ನನ್ನ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಮಂಡಿ ಸೇವೆ ಮಾಡ್ತೀನಿ ಅಂತ ಅಗ್ರಿಮೆಂಟ್ ಬರ್ಕೊಡ್ಬೇಕಾಗತ್ತಷ್ಟೇ. ಆಚಾರಿ, ಅದು ಹಾಗಲ್ಲ. ಈ ಮಂಡಿ ಸೇವೆ, ಉರುಳ್ ಸೇವೆ ಎಲ್ಲ ನೀನು ಸೂಟ್ ಆಗಲ್ಲ. ನೀನ್ ಮೊದಲೇ ರೌಡಿ ಬೇಬಿ. ನೀನ್ ಇದನ್ನೆಲ್ಲ ಮಾಡ್ತೀಯ ಅಂತ ನನಗೂ ನಂಬೋದಿಕ್ಕಾಗ್ತಿಲ್ಲ. ಯೋ, ನಾನ್ ರೌಡಿ ಬೇಬಿ ಅಂದ್ ಮಾತ್ರಕ್ಕೆ ದೇವ್ರ ಮೇಲೆ ಭಕ್ತಿ ಇಲ್ಲ ಅನ್ಕೋಬೇಡ. ನಾನು ಅಪ್ಪಟ ಭಾರತೀಯ ನಾರಿ. ನಾನ್ ದೇವ್ರ ಪೂಜೆನೂ ಮಾಡ್ತೀನಿ, ಮಂತ್ರನೂ ಹೇಳ್ತೀನಿ. ವಾಟ್? ನಿನ್ನ ಬಾಯಲ್ಲಿ ಮಂತ್ರಗಳು ಬರುತ್ತಾ? ರೌಡಿಸಮ್ಮು ರೋಡಲ್ಲಿ, ಅನ್ಯಾಯದ ವಿರುದ್ಧ. ಮನೇಲಿ ನಾನ್ ಟಿಪಿಕಲ್ ಮಿಡಲ್ ಕ್ಲಾಸ್ ಹುಡುಗಿ. ಎಕ್ಸಾಮ್ ಹಿಂದಿನ ದಿನ ಓದ್ಕೊಂಡು ಮಾರನೇ ದಿನ ಪಾಸ್ ಆಗ್ಲಿ ಅಂತ ದೇವ್ರ ಹತ್ರನೇ ಬೇಡ್ಕೋತಿದ್ದು. 14 ವರ್ಷದಿಂದ RCB ಕಪ್ ಗೆಲ್ಲಿ ಅಂತ ದೇವ್ರ ಹತ್ರನೇ ಬೇಡ್ಕೋತಿದ್ದು. ನಾನ್ ಸುಮಾರಾಗಿದ್ರು ನನಗ್ ತ್ರಿಪುರ ಸುಂದರ ಹುಡುಗನೇ ಸಿಗ್ಲಿ ಅಂತ ದೇವ್ರ ಹತ್ರನೇ ಬೇಡ್ಕೊಂಡಿದ್ದು. ಆ ದೇವ್ರು RCB ಮ್ಯಾಟ್ರ್ ಅಂದ್ಬಿಟ್ಟು ನಾನ್ ಯಾವ ಕೋರಿಕೆಗೂ ಇಲ್ಲ ಅಂತ ಹೇಳಿಲ್ಲ, ಗೊತ್ತಾ? ಹೆಣ್ಮಕ್ಳು ಒಟ್ಟಿಗೆ 2-3 ಕೆಲಸ ಮಾಡೋ ಸಾಮರ್ಥ್ಯ ಹೊಂದಿರೋ ಹಾಗೆ ಒಂದೇ ಬಾಡಿಲಿ 2-3 ಕ್ಯಾರೆಕ್ಟರ್ ಪ್ಲೇ ಮಾಡೋ ಪವರ್ ಕೂಡ ಹೊಂದಿರ್ತಾರೆ, ಗೊತ್ತಾಯ್ತಾ? ಇದನ್ನ ಯಾವ ರಿಸರ್ಚ್ ಪ್ರೂವ್ ಮಾಡಿದ್ದಾರೆ? ಅಮೆರಿಕ ಯೂನಿವರ್ಸಿಟಿ ಅವ್ರು ನಡೆಸಿರೋ ರಿಸರ್ಚ್ ಅಲ್ಲಿ ಪ್ರೂವ್ ಆಗಿರೋದು. ಆದ್ರೆ ಅದನ್ನ ನಾಸದವ್ರು ತಡೆ ಹಿಡಿದಿದ್ದಾರೆ. ಕುಚ್ಬಿ, ಬಾಯಿ ಬಂದಂಗೆ ಏನ್ ಬೇಕಾದ್ರೂ ಹೇಳ್ತೀಯ? ಮನ್ಸಿಗೆ ಬಂದಿದ್ದಲ್ಲ ನೀನ್ ಕೇಳಲ್ವಾ? ನಾವು ಹಂಗೇನೆ. ರೌಡಿನಾಗ್ನಿ, ನೀನು ನನಗೆ ಆರ್ತಿಗೆ ಹುಟ್ಟೋ ಮಗುಗೋಸ್ಕರ ಮಂಡಿ ಸೇವೆ ಮಾಡ್ತಿರೋದು ನನಗೆ ತುಂಬಾ ಖುಷಿ ಆಯ್ತು. ಆದ್ರೆ ಇಷ್ಟೆಲ್ಲ ಬೇಡವಾಗಿತ್ತೇನೋ. ದೇವ್ರಿಗೆ ಕೈ ಮುಗಿದು ಒಳ್ಳೇದಾಗ್ಲಪ್ಪ ಅಂತ ಕೇಳ್ಕೊಂಡಿದ್ರು ಸಾಕಾಗಿತ್ತು. ಯಾಕೆ ಬಾಬಾ, ನಾನ್ ಮಂಡಿ ಸೇವೆ ಮಾಡ್ತಿರೋದು ನಿಮ್ಗೆ ಇಷ್ಟ ಇಲ್ವಾ? ಹಾಗಲ್ಲ ರೌಡಿನಾಗ್ನಿ, ಸುಮ್ನೆ ನಿನ್ಗೆ ಇದೆಲ್ಲ ಯಾಕೆ ಅಂತ ಅಷ್ಟೇ. ತೊಂದ್ರೆ ಅಂತ ಏನಿಲ್ಲ ಬಾಬಾ, ನಮ್ಮ ಅಕ್ಕಂಗೆ ಒಳ್ಳೇದಾಗತ್ತೆ ಅಂದ್ರೆ ನಾನು ಏನ್ ಬೇಕಿದ್ರು ಮಾಡ್ತೀನಿ. ಆದ್ರೂ ಈಗ ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಳ್ಬೇಡ. ನೀನು ಈ ತರ ಮಂಡಿ ಸೇವೆ ಮಾಡೋದನ್ನ ನಿಲ್ಸಕ್ಕಾಗಲ್ವಾ? ಏನ್ ಮಾಡಿದ್ರು ನಿಲ್ಸಕ್ ಆಗಲ್ಲ. ಅದೆಷ್ಟೇ ಕಷ್ಟ ಆದ್ರೂ ನಾನು ಮಾಡೇ ಮಾಡ್ತೀನಿ. ಹೌದು ವಿಕ್ರಾಂತ್, ಅಮೂಲ್ಯ ಹೇಳ್ತಿರೋದು ಸರಿ. ಈ ಸೇವೆನ ಅಮೂಲ್ಯ ಮಾಡೋದೇ ಬೆಟರ್. ಇಲ್ಲ ಅಮ್ಮ ಸುಮ್ಮನೆ ಹಠ ಮಾಡ್ತಾರೆ, ನಾನೇ ಮುಗಿಸ್ಬೇಕು ಅಂತ. ಅವ್ರ ಆರೋಗ್ಯ ಬೇರೆ ಸರಿ ಇಲ್ಲ. ಇರೋದ್ರಲ್ಲಿ ಇದೆ ಬೆಟರ್ ಆಪ್ಷನ್. ಅಮೂಲ್ಯನೇ ಮಾಡ್ಲಿ. ಸರಿಯಾಗಿ ರಜಾ, ರೌಡಿನ ದಿನ ಮಾಡ್ಲಿ. ಸ್ವಲ್ಪ ಹುಷಾರಾಗಿರ್ಬೇಕಷ್ಟೇ. ನೀವೇನು ಚಿಂತೆ ಮಾಡಬೇಡಿ ಬಾಬಾ, ಎಲ್ಲ ಒಳ್ಳೇದಾಗುತ್ತೆ. ನನ್ಗೆ ಮತ್ತೆ ನನ್ ಮಗು ಒಳ್ಳೇದಾಗ್ಲಿ ಅಂತ ಮಂಡಿ ಸೇವೆ ಮಾಡ್ತಿದ್ದಾಳ. ನಾನ್ ನೋಡಿದ್ರೆ ಇಲ್ಲೇ ಇದ್ದೀನಿ. ನಾನು ಅಲ್ಲಿದ್ದಿದ್ರೆ ಎಷ್ಟ್ ಚೆನ್ನಾಗಿರೋದಲ್ವಾ? ಯಾಕಮ್ಮ ಹಾಗನ್ಕೋತೀರಾ? ನಾನ್ ನಿಮ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ನಿಮ್ಗೆ ನಿಮ್ ಹರಕೆ ತೀರ್ಸಕ್ಕಾಗದೆ ಹೋದ್ರೆ ಏನಾಯ್ತು? ದೇವರ ದರ್ಶನ ಮಾಡಿ ನಿಮ್ಗೋಸ್ಕರ ಯಾರು ಹರಕೆ ತೀರಿಸ್ತಾ ಇದಾರೆ ನೋಡಿ, ಅವ್ರು ನಿಮ್ ನೋಡಿದ್ರೆ ಸಾಕು, ನಿಮ್ಗೂ ಪೂಜೆ ಫಲ ಸಿಗುತ್ತೆ. ಆಯ್ತಮ್ಮ, ಒಂದು 5 ನಿಮಿಷ ರೆಡಿಯಾಗಿ ಬಂದ್ಬಿಡ್ತೀನಿ. ಆರ್ತಿಯವ್ರೆ, ರೆಡಿ ಇದ್ದೀರಾ? ಆಮಾ, ಹೊರಡಲ್ವಾ? ಆರ್ತಿ, ಎಲ್ಲಿಗೆ ಹೋಗ್ತಿದ್ಯಾ? ಅದು ಅಮೂಲ್ಯ ಅವರು ಆರ್ತಿ ಹೆಸರಲ್ಲಿ ದೇವರ ಸೇವೆ ಮಾಡ್ತಿದ್ದಾರೆ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದತ್ತೆ, ಅಮ್ಮು ಅಮ್ಮ ಎಲ್ಲರೂ ನನಗೋಸ್ಕರ ಸೇವೆ ಮಾಡ್ತಿದ್ದಾರೆ. ಅದು ಎಲ್ಲರೂ ಇವ್ರಿಗೋಸ್ಕರ ಸೇವೆ ಮಾಡ್ತಿರ್ಬೇಕಾದ್ರೆ ಇವರೊಬ್ಬರೇ ಇಲ್ಲಿದ್ರೆ ಚೆನ್ನಾಗಿರಲ್ವಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ವೈಜಯಂತಿ ಅವರೇ, ನಿಮ್ಮನ್ನ ನಾವು ಪ್ರೀತಿಯಿಂದ ನಡ್ಸ್ಕೊಳ್ತಾ ಇದೀವಿ.
ಗುರುಗಳು ಹೇಳಿದ್ರು ಅಂತ ಪೂಜೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಅಂದ್ರೆ ಅದರ ಅರ್ಥ ನೀವು ಏನ್ ಬೇಕಾದ್ರೂ ಮಾಡಬಹುದು ಅಂತಲ್ಲ. ಆರ್ತಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ನಿರ್ಧಾರ ಮಾಡಕ್ಕೆ ನೀವ್ಯಾರು? ನಿಮಗೆ ಆ ರೈಟ್ಸ್ ಕೊಟ್ಟಿದ್ಯಾರು? ಯಾಕೆ ಈ ಮನೆ ಯಜಮಾನಿ ನಾನಿದ್ದೀನಿ ಅನ್ನೋದು ಮರ್ತು ಹೋಯ್ತಾ? ಈ ಮನೆ ಎಲ್ಲಾ ನಿರ್ಧಾರಗಳನ್ನ ತಗೊಳ್ಳೋದಿಕ್ಕೆ ನಾನಿದ್ದೀನಿ. ಯಾವಾಗೇನ್ ಮಾಡಬೇಕು ಮಾಡಬಾರ್ದು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗೆ ನಮ್ಮನೆ ವಿಷಯದಲ್ಲಿ ನೀವು ಮೂಗ್ ತೋರಿಸೋದು ನನಗೆ ಇಷ್ಟನೂ ಆಗಲ್ಲ, ಅದು ಬೇಕಾಗೂ ಇಲ್ಲ. ಮೈಂಡೆಡ್. ಅದು ಹಾಗಲ್ಲ. ಆರ್ತಿಯವರು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಆಸೆ ಪಟ್ರು, ಅದಕ್ಕೆ ಕರ್ಕೊಂಡು ಹೋಗೋಕ್ ಮೊದಲು ನನ್ನನ್ನ ಒಂದು ಮಾತು ಕೇಳಬೇಕು ಅನ್ನೋದು ಮರ್ತು ಹೋಯ್ತಾ? ಇಲ್ಲ ನಾನು ಏನೇ ಮಾಡಿದ್ರು ಯಾರು ಕೇಳೋರಿಲ್ಲ ಅನ್ನೋ ಹಂಡ ಧೈರ್ಯ ಬಂದ್ಬಿಡ್ತಾ? ಅತ್ತೆ, ಇದ್ರಲ್ಲಿ ವೈಚಿತ್ರ್ಯ ಏನೂ ತಪ್ಪಿಲ್ಲ. ನಾನೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದಿತ್ತು. ಆರ್ತಿ, ನೀನು ತುಂಬಾ ಮುಗ್ದೆ ಅಮ್ಮ. ನಿನಗೇನು ಗೊತ್ತಾಗಲ್ಲ ಅಂತ ಎಲ್ರೂ ನಿನ್ ಕಣ್ಣಿಗೆ ಮಣ್ಣೆರ್ಚಕ್ ನೋಡ್ತಾ ಇರ್ತಾರೆ. ಅಂತವರಿಂದ ಹುಷಾರಾಗಿರ್ಬೇಕು. ಕಾಲ ಸರಿಯಾಗಿಲ್ಲಮ್ಮ. ಯಾರು ಯಾವಾಗ ಬೇಕಾದ್ರೂ ಏನ್ ಬೇಕಾದ್ರೂ ಮಾಡ್ಬೋದು. ನಿನ್ ಸ್ವಭಾವ, ನೀನ್ ಮಾತಾಡೋ ರೀತಿ, ನಿನ್ನ ತಿಳುವಳಿಕೆ, ನಿನ್ ತಾಳ್ಮೆ ಎಲ್ಲ ನನ್ ಮಗಳ ತರನೇ ಅನ್ನಿಸ್ತಾ ಇದೆ. ಆದ್ರೆ ಅವಳು ಬದುಕಿಲ್ಲ. ಅವಳು ಈಗಲೂ ಜೀವಂತ ಇದ್ದಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತಾ ಇದೆ. ನೀನು ಹತ್ರ ಬಂದಾಗೆಲ್ಲ ನನ್ನ ಮಗಳು ಇಲ್ಲೇ ಎಲ್ಲೋ ಇದ್ದಾಳೆ, ನನ್ನ ಮಗಳು ನನ್ನ ಸುತ್ತನೇ ಸುತ್ತಾಡ್ತಾ ಇದ್ದಾಳೆ ಅಂತ ಅನ್ನಿಸ್ತಾ ಇತ್ತು. ಈಗ ನೀನ್ ಗುಡುತ್ತಾ ಇದ್ದೆ ಅಂತ ಹಾಡನ್ ಕೇಳಿದ್ರೆ ಆ ಆಸೆ ಜಾಸ್ತಿ ಆಗ್ತಾ ಇದೆ. ವೈಜಯಂತಿ, ನನಗೂ ವಯಸ್ಸಾಗಿದೆ ಅಮ್ಮ. ನಾನು ತುಂಬಾ ದಿನ ಬದುಕಿರಲ್ಲ ಕಡೆ. ನೀನು ನನ್ನ ಮಗಳು ವೈದೇಹಿದೆ ಅಲ್ವಾ? ಮಾತಾಡಮ್ಮ, ನಿಜ ಹೇಳಮ್ಮ. ನೀನು ನನ್ನ ಮಗಳು ವೈದೇಹಿ ತಂದೆ. ಹೇಳಮ್ಮ, ಹೇಳಮ್ಮ. ಎಲ್ಲಿದ್ದೀಯ? ಮಾತಾಡೆ. ನನ್ನನ್ನು ಅಮ್ಮ ಅಂತ ಕರಿಯೇ. ನಾನೇ ನಿನ್ ಮಗಳು ವೈದೇಹಿ. ಮಾತು ಹೇಳೆ. ನಿನ್ನಮ್ಮ ಯಾರ್ತೀನಿ? ಮಾತಾಡೆ. ನಿನ್ನಮ್ಮ ಯಾರ್ತೀನಿ? ವೈದೇಹಿ ಮಗಳೇ. ಅಮ್ಮ, ಕೊನೆಗೂ ನಾನೇ ವೈದೇಹಿ ಅಂತ ಕಂಡುಹಿಡಿದ್ಬಿಟ್ರು. ಅಮ್ಮನ್ಗೆ ನಾನು ಹೇಳ್ತಿದ್ದ ಹಾಡು ಇನ್ನೂ ನೆನಪಿದೆ. ಇಲ್ಲ, ಇಷ್ಟ ಮೇಲೂ ಸುಮ್ಮನೆ ಇದ್ರೆ ಆಗಲ್ಲ. ಇವತ್ತು ನಿಮ್ ಮಗಳು ವೈದೇಹಿ ಅಂತ ನಾನು ಹೇಳ್ಬಿಡ್ಬೇಕು. ಅಮ್ಮ ಮುಂದೆ ಎಲ್ಲ ನಿಜ ಹೇಳ್ಕೋಬೇಕು. ಎಲ್ಲಿದೆಯಾ ಕಂದ? ಮಾತಾಡಮ್ಮ. ಅಮ್ಮ, ಅಮ್ಮ, ಅಮ್ಮ. ಮಾತಾಡಮ್ಮ. ನನ್ನ ಮಗಳು ವೈದೇಹಿ ತಾನೆ ನೀನು? ಇದೊಂದು ಚೂರಷ್ಟೇ. ಅಮ್ಮ,
108 ಮಂಡಿ ಸೇವೆ ಸುತ್ತ ಮುಗಿತಮ್ಮ. ದೇವ್ರಿಗೆ ನಮಸ್ಕಾರ ಮಾಡಿ ನಿಧಾನಕ್ಕೆ ಹೇಳು. ನಿನ್ ಜೊತೆ ನಾನಿರ್ತೇನೆ. ಬಾ. ನಿಂದಮ್ಮಯ್ಯ ಅಂತೀನಿ, ಮಾತಾಡೆ. ನೀನ್ ಎಲ್ಲಿದೀಯ? ಮಾತಾಡೆ. ಜೋಜೋ ಲಾಲಿ ಜೋಜೋ ದೇವಕಿ ನಂದನ ಶ್ರೀಕೃಷ್ಣ ಬಾಲಕಿ ಜೋಜೋ ಲಾಲಿ ಜೋಜೋ ಜೋಜೋ ಲಾಲಿ ಜೋಜೋ. ಅಮ್ಮ, ಇಷ್ಟೋ ತನಕ ಜೋಗುಳ ಹಾಡಿದ್ದು ನಾನು, ಸುಹಾಸಿನಿ. ಅಮ್ಮ ಅಮ್ಮ, ಏಯ್, ಸ್ವಲ್ಪ ನಿಧಾನವಾಗಿ ಕೂಗಕ್ಕಾಗಲ್ವಾ? ನಂಗೆ ಚೆನ್ನಾಗಿ ಕಿವಿ ಕೇಳುತ್ತೆ. ಅಮ್ಮ, ನಾನು ನಿನ್ನ ಹತ್ರ ಒಂದು ವಿಷಯ ಹೇಳ್ಬೇಕಿತ್ತು. ನೀನ್ ಅಮ್ಮ ಅಮ್ಮ ಅಂತ ರಾಗ ತೆಗ್ದಾಗ್ಲೇ ಗೊತ್ತಾಯ್ತು ಕಣೆ, ಏನೋ ವಿಷಯ ಇದೆ ಅಂತ. ಅದೇನು ಅಂತ ಹೇಳು. ಅಮ್ಮ, ಅಮ್ಮು ಅಕ್ಕ ಮಾಡಿದ ಹಾಗೆ ನಾಳೆ ನಾನು 108 ಸುತ್ತು ಮಂಡಿ ಸೇವೆ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಏನ್ ಹೇಳ್ದೆ? ನೀನು ಮಂಡಿ ಸೇವೆ ಮಾಡ್ತಿದ್ಯಾ? ಹೌದಮ್ಮ, ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸರಿ, ಇದಕ್ಕಿದ್ದಾಗೆ ನಿನಗೆ ಯಾಕೆ ಹೀಗ ಅನ್ನಿಸ್ತು? ಯಾರಿಗೋಸ್ಕರ ಮಂಡಿ ಸೇವೆ ಮಾಡ್ತಿದ್ಯೆ? ಅಮ್ಮ, ನನ್ನ ಫ್ರೆಂಡ್ ಒಬ್ರಿಗೆ ತುಂಬಾನೇ ಹುಷಾರಿಲ್ಲ. ಅವ್ರಿಗೆ ಕೂತಲ್ಲಿಂದ ಹೇಳೋಕ್ಕಾಗಲ್ಲ, ಯಾರ ಜೊತೆನೂ ಮಾತಾಡೋದಕ್ಕಾಗಲ್ಲ. ಅವ್ರು ತುಂಬಾ ಕಷ್ಟದಲ್ಲಿದ್ದಾರಮ್ಮ. ಅದಕ್ಕೆ ಮಂಡಿ ಸೇವೆ ಮಾಡೋದ್ರಿಂದ ಅವ್ರಿಗೆ ಹುಷಾರಾಗುತ್ತೇನೋ ಅಂತ ಅನ್ಕೊಂಡೆ. ಮಂಡಿ ಸೇವೆ ಅಂದ್ರೆ ಯಾರು ಯಾರಿಗ್ ಬೇಕಾದ್ರೂ ಮಾಡ್ಬೋದು ಅಂತ ಅನ್ಕೊಂಡಿದ್ಯಾ? ಹಾಗೆಲ್ಲ ಫ್ರೆಂಡ್ಸ್ ಎಲ್ಲ ಮಂಡಿ ಸೇವೆ ಮಾಡಕ್ ಆಗಲ್ಲ ಕಣೆ. ಬೇಕಿದ್ರೆ ಅವ್ರ ಮನೆಯವರೇ ಮಾಡ್ಕೋತಾರೆ ಬಿಡು. ಅಮ್ಮ, ಅವ್ರಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿ ಇದಾರೆ ಅಂದ್ಮೇಲೂ ನೀನ್ ಇಷ್ಟೊಂದು ಕೇರ್ಲೆಸ್ ಆಗಿ ಮಾತಾಡ್ತೀಯಲ್ಲ. ಅದಿತಿ, ನಿಮ್ಮಮ್ಮ ಹೇಳ್ತಾ ಇರೋದು ಕರೆಕ್ಟ್ ಅಮ್ಮ. ಮಂಡಿ ಸೇವೆ ಅಂದ್ರೆ ಅದಕ್ಕೆ ತುಂಬಾ ಮಹತ್ವ ಇದೆ. ಅದು ನಿನ್ನೆ ಮೊನ್ನೆ ಆಚರಣೆಗೆ ಬಂದಿರೋ ಪದ್ಧತಿ ಅಲ್ಲ, ನಮ್ಮ ಪೂರ್ವಜರ ಕಾಲದಿಂದ ಆಚರಣೆಯಲ್ಲಿರೋ ಪದ್ಧತಿ. ಅದಕ್ಕೆ ಒಂದು ದೈವಿಕವಾದ ಮಹತ್ವ ಇದೆ. ಯಾರ್ಯಾರೋ ಯಾರ್ಯಾರ ಹೆಸರಲ್ಲೋ ಮಾಡೋದಕ್ಕಾಗೋದಿಲ್ಲ. ಸಂಬಂಧಪಟ್ಟವರು ಮಾತ್ರ ಸಂಬಂಧಪಟ್ಟವರಿಗೆ ಮಾಡಬೇಕು. ನೋಡು ಅದಿತಿ, ಹಾಗೆಲ್ಲ ಸುಮ್ನೆ ಹರಕೆ ಕಟ್ಕೋಬಾರ್ದಮ್ಮ. ನೀನೇನಾದ್ರೂ ಆ ತರ ಹರಕೆ ಕಟ್ಕೊಂಡಿದ್ರೆ ಹೇಳ್ಬಿಡು, ದೇವ್ರಿಗೆ ತಪ್ಪು ಕಾಣಿಕೆ ಹಾಕಿ ಅಪ್ಪ ಕ್ಷಮಿಸ್ಬಿಡಪ್ಪ ತಂದೆ ಅಂತ ಕೇಳ್ಕೊಳ್ಳೋಣ. ಅಕ್ಕ, ಅರ್ಶನೆ ಮಾಡ್ಸಿದ್ ಕುಂಕುಮ. ಯಾಕೆ ಹೇಳ್ತಿ? ನಿಮ್ ತಂಗಿ ಮೇಲೆ ಇನ್ನೂ ಕೋಪ ಕರಗಿಲ್ವಾ? ಹಾಗೇನಿಲ್ಲ ವಿಕ್ಕಿ ಅವರೇ. ಮತ್ತ್ಯಾಕೆ ಅವಳನ್ನ ಇಗ್ನೋರ್ ಮಾಡ್ತಾ ಇದೀರಾ? ಪಾಪ, ಇವತ್ತು ಅವಳು ಎಷ್ಟು ಕಷ್ಟಪಟ್ಟು ನಿಮ್ಗೋಸ್ಕರ ಹಾರಕೆ ತೀರ್ಸಿದಳು ಗೊತ್ತಾ? ಬಾವಾ, ನಾನ್ ಮಂಡಿ ಸೇವೆ ಮಾಡಿದ್ದೇನೆ, ಮೌಂಟ್ ಎವರೆಸ್ಟ್ ಬೆಟ್ಟ ಹತ್ತಿದ್ದೀನಿ ಅನ್ನೋ ಹತ್ರ ಹೇಳ್ಬೇಡಿ. ಅಷ್ಟಕ್ಕೂ ನಾನು ಮಂಡಿ ಸೇವೆ ಮಾಡಿದ್ದು ಯಾರಿಗೋಸ್ಕರ ಅಲ್ವಲ್ಲ,
ಅಕ್ಕನ್ಗೆ ಅಕ್ಕನ ಮಗುಗೆ ಒಳ್ಳೇದಾಗ್ಲಿ ಅಂತ ತಾನೆ. ಅಮ್ಮ, ನನ್ಗೋಸ್ಕರ ನೀನು 108 ಸಲ ಮಂಡಿ ಸೇವೆ ಮಾಡ್ದ್ಯಾ? ಹಾ ಅಕ್ಕ, ನಿನ್ಗೋಸ್ಕರ ನಾನು 108 ಸಲ ಅಲ್ಲ 1008 ಸಲ ಮಂಡಿ ಸೇವೆ ಮಾಡೋದಕ್ಕೂ ರೆಡಿ. 108 ಸಲ ಮಂಡಿ ಸೇವೆ ಮಾಡೋದಕ್ಕೆ ನಿನ್ ಕಷ್ಟ ಆಗ್ಲಿಲ್ವಾ? ನನಗ್ ಕಷ್ಟ ಆಗತ್ತೆ ಅನ್ನೋದು ಮುಖ್ಯ ಅಲ್ಲ ಅಕ್ಕ, ನಿನಗ್ ಒಳ್ಳೇದಾಗತ್ತೆ ಅನ್ನೋದು ಮಾತ್ರ ಮುಖ್ಯ. ನಿನಗ್ ಒಳ್ಳೇದಾಗತ್ತೆ ಅಂತಂದ್ರೆ ಅದೆಂತ ರಿಸ್ಕ್ ಬೇಕಿದ್ರು ತಗೊಳೋದಕ್ಕೆ ರೆಡಿ ನಾನು. ಹಾ ಅಕ್ಕ, ಈ ತೆಂಗಿನಕಾಯಿನ ಪುರೋಹಿತರು ಪ್ರಸಾದ ಅಂತ ಕೊಟ್ಟಿದ್ದಾರೆ. ಈ ತೆಂಗಿನಕಾಯಿ ಹಾಕಿ ನಿನಗೆ ಪಾಯಸ ಮಾಡ್ಕೊಡ್ಬೇಕಂತೆ. ಒಂದ್ 10 ನಿಮಿಷ ಇರು, ನಾನು ಪಾಯಸ ಮಾಡ್ಕೊಂಡು ತಗೊಂಡ್ಬಿಡ್ತೀನಿ. ತಗೋ. ಓಹೋ, ಹಾಗಾದ್ರೆ ಇದೆಲ್ಲ ನಿಮ್ದ ಕಿತಾಪತಿ? ಹೌದು ಪರಿ, ನಿನಗೆ ಮಂಡಿ ಸೇವೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ಅಮ್ಮಗ್ ಫೋನ್ ಮಾಡಿ ವಿಷಯ ಹೀಗೀಗಿದೆ ಅಂತ ಹೇಳ್ದೆ. ಪಾಪ ಅಮ್ಮು ಒಂದೇ ಒಂದು ಕ್ಷಣನೂ ಯೋಚನೆ ಮಾಡದೆ ದೇವಸ್ಥಾನಕ್ಕೆ ಓಡ್ಬಂದ್ಲು. ಯಾಕ್ರಿ ಹೇಳಕ್ ಹೋದ್ರಿ? ಕಷ್ಟನೋ ಸುಖನೋ ನಾನೇ ಮಾಡ್ತಿದ್ನಪ್ಪ. ಬರೀ ಅಮ್ಮು ಮಂಡಿ ಸೇವೆ ಮಾಡದೆ ನೀನೇ ಮಂಡಿ ಸೇವೆ ಮಾಡಿದ್ದಿದ್ರೆ ನಿನ್ನ ಪರಿಸ್ಥಿತಿ ಏನಾಗಿರೋದು ಅಂತ ಒಂದ್ ಸ್ವಲ್ಪ ಯೋಚನೆ ಮಾಡೋ. ಇನ್ನೇನಾಗಿರುತ್ತಪ್ಪ, ಇಷ್ಟೊತ್ತಿಗೆ ಆಗ್ಲೇ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿರೋಳು. ಆಮೇಲೆ ಅಮ್ಮ ಹುಷಾರಾಗ್ಲಿ ಅಂತ ನಾನ್ ಮಂಡಿ ಸೇವೆ ಮಾಡ್ಬೇಕಿತ್ತು. ಸುಮ್ನೆ ರೇ, ನನ್ನೇನೇನು ಅಷ್ಟು ಕೈಲಾಗ್ದೋಳು ಅಂತ ಅನ್ಕೋಬೇಡ ನೀನು. ಅಮ್ಮ, ಸುಮ್ನೆ ಯಾಕೆ ಬಿಲ್ಡಪ್ ತಗೋತಿದ್ಯಾ? ನಿನ್ ಕೈಯಲ್ಲಿ ಆಗ್ತಿರ್ಲಿಲ್ಲ ಅಂತ ಒಪ್ಕೋ, ನಾವೇನು ಅನ್ನಲ್ಲ. ಹರಕೆ ಕಟ್ಕೊಳಕ್ ಮನ್ಸ್ ಕೊಟ್ಟ ದೇವ್ರು ಅದನ್ನ ನೆರವೇರ್ಸೋದಕ್ ಶಕ್ತಿ ಕೊಡ್ತಿರ್ಲಿಲ್ವಾ? ಅವನೇ ಹೇಗೋ ಕಾಪಾಡ್ತಿದ್ದ ಬಿಡು. ನೀನು ಬಿಡು ಪರಿ, ಬಿದ್ರು ಮೀಸೆ ಮಣ್ಣಾಗಲ್ಲ ಅಂತ್ಯ. ಅದ್ ಮಣ್ಣಾಗಿದ್ರೆ ನಿಮ್ಗಾಗ್ಬೇಕಾಗಿತ್ತು ರೀ, ನನ್ಗೇನ್ ಮೀಸೆನೇ ಇಲ್ವಲ್ಲ. ಬರೀ ನಾನು ಹೊರಡಬೇಕು, ಫೋನ್ ತಂದ್ಕೊಡು. ಏನು ಫೋನಾ? ಕಾಣಿಸ್ತಿಲ್ವಾ ನಿಮ್ಗೆ? ನೋಡಿ ಅಲ್ಲಿ ಆಗ್ಲಿಂದ ಆಡ್ತಾ ಕೂತಿದೆ. ಫೋನ್ ಕೊಡು. ಹಾ ಅಪ್ಪ, ಕೊಟ್ಟೆ. ಅಪ್ಪ, ಈ ಫೋಟೋ ಯಾರು ನಿಂಗೆ ಕಳಿಸಿದ್ರು? ಅದು ನಮ್ ವಿಕ್ಕಿನೇ ತೆಗೆದು ಕಳಿಸಿದ್ದು. ಅದ್ ಹೇಗಪ್ಪ? ವಿಕ್ಕಿ ಬಾವ ಆರ್ತಿ ಅಕ್ಕನ ಪಕ್ಕನೆ ಮಾಡ್ಕೊಂಡಿದ್ದಾರೆ, ಅವ್ರು ಹೇಗ್ ತೆಗೆದು ಕಳಿಸ್ತಾರ? ಅದು ನಿನ್ನೆ ನಡುರಾತ್ರಿಯಲ್ಲಿ ನಿಮ್ಮಮ್ಮ ಆರ್ತಿ ಬಗ್ಗೆ ಅದೇನೋ ಕಟ್ಕನ್ಸ್ ಬಿದ್ದಿದೆ ಅಂತ ಗಾಬರಿಯಿಂದ ಫೋನ್ ಮಾಡಿದ್ಲು. ನಾನು ಆ ವಿಚಾರನ ವೇದ ಅಂತ ಹೇಳಿದೆ, ಅವನು ಫೋಟೋ ತೆಗೆದ್ಬಿಟ್ಟು ಕಳಿಸ್ತಾನೆ. ಓ ಹೌದಾ, ಹಾಗಿದ್ರೆ ಸರಿಯಪ್ಪ. ಅಲ್ಲಪ್ಪ, ಈ ಫೋಟೋನ ವೇದಾಂತ್ ಭಾವನೆ ತೆಗ್ದಿದ್ರೆ ಅವ್ರ ಯಾಕಪ್ಪ ಆಚೆಯಿಂದ ಕಣ್ಣನ್ ತರ ಫೋಟೋ ತೆಗೆದ್ರು? ಅಯ್ಯೋ, ಬೇಡದೇ ಇರೋ ವಿಷಯದ ಬಗ್ಗೆ ಸುಮ್ಮನೆ ಯೋಚನೆ ಮಾಡಿ ವೃಥ ಸಮಯ ವ್ಯರ್ಥ ಮಾಡಬೇಡ. ಮೊದಲು ಓದೋದ್ರ ಕಡೆ ಗಮನ ಕೊಡ. ನಾನು ಬರ್ತೀನಿ. ನೀನಾದ್ರೂ ನನ್ನ ನಂಬ್ತೀಯ ಅಲ್ವಾ? ಬಾಬಾ, ನಾನೇನು ಮಾಡಿಲ್ಲ ಅಂತ ನಿಮ್ಗಾದ್ರೂ ಗೊತ್ತಿದೆ ಅಲ್ವಾ? ನನ್ ಅಕ್ಕನ್ ಕೊಡಕ್ ಹೋಗಿದ್ದು ದೇವಸ್ಥಾನದಲ್ಲಿ ಪುರೋಹಿತರು ಕೊಟ್ರಲ್ಲ ತೆಂಗಿನಕಾಯಿ, ಅದರಿಂದ ಮಾಡಿದ ಪಾಯಸ ಬಾವ. ನಾನ್ ಸುಳ್ಳು ಹೇಳ್ತಿಲ್ಲ, ನಾನು ಅದ್ರಲ್ಲಿ ಏನು ಮಿಕ್ಸ್ ಮಾಡಿರ್ಲಿಲ್ಲ ಬಾವ. ನಿಮ್ಗೇನು ನನ್ನ ಮೇಲೆ ನಂಬಿಕೆ ಬರ್ತಿಲ್ಲ ಅಲ್ವಾ? ನಿಮ್ ಕಣ್ ಮುಂದೆನೆ ಈ ಪಾಯಸನ ತಿಂತೀನಿ ರೀ. ಅಮೂಲ್ಯ, ನಾವೇನು ಅನ್ಕೊಂಡಿಲ್ಲ, ತಿನ್ಬೇಡ ಬಿಡು. ನೋಡ್ದ, ನನ್ಗೇನು ಆಗಿಲ್ಲ, ನನ್ ಪಾಯಸಲ್ಲಿ ಏನು ಮಿಕ್ಸ್ ಮಾಡಿಲ್ಲ. ಹಿಂಗಾದ್ರೂ ನನ್ನ ನಂಬ್ತೀರಾ ಅಲ್ವಾ?
ಅಮೂಲ್ಯ ಪ್ಲೀಸ್ ಅಮೂಲ್ಯ ಲಿಸನ್ ಟು ಮೀ. ಬಾಬಾ ಸಾರಿ ನೋಡಿ ನಾನು ಆರತಿ ಅವ್ರು ಹೀಗೆ ಆಡೋದಕ್ಕೆ ನೀನಂತೂ ಕಾರಣ ಅಲ್ಲ. ಅವ್ರು ಯಾಕೆ ಹೀಗೆ ಆಡ್ತಿದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀನೇನು ತಲೆ ಕೆಡಿಸ್ಕೊಳ್ಬೇಡ. ಅಗ್ರಜ ನೀನನ್ನು ಎಷ್ಟು ನಂಬ್ತಾನೋ ನಾನು ಅಷ್ಟೇ ನಂಬ್ತೀನಿ. ನಾವಿಬ್ರು ನಿನ್ ಮೇಲೆ ಡೌಟ್ ಪಡೋದಕ್ಕೆ ಚಾನ್ಸೇ ಇಲ್ಲ. ಒಂದ್ ವೇಳೆ ಆರತಿಯವರು ಅವ್ರ ತವ್ರ ಮನೆಗೆ ಹೋಗಿದ್ರು ಇಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು ಅನ್ನೋ ಗೊತ್ತಿಲ್ಲ. ಆದ್ರೆ ನೀನು ಅವ್ರ ತಾಯಿ ಸ್ಥಾನದಲ್ಲಿ ನಿಂತು ಆರೈಕೆ ಮಾಡ್ತಿದ್ಯಾ. ನೀನೇನು ಅಂತ ಯಾರಿಗೂ ಪ್ರೂವ್ ಮಾಡೋ ಅಗತ್ಯ ಇಲ್ಲ. ಹಾಗೆ ಆರತಿ ಅವ್ರ ಕಂಡೀಷನ್ಗೂ ಹೆದರ್ಬೇಕಾಗಿಲ್ಲ. ಡಾಕ್ಟರ್ ಕೂಡ ಆದಷ್ಟು ಬೇಗ ಹುಷಾರಾಗ್ತಾರೆ ಅಂತ ಹೇಳಿದ್ದಾರೆ. ಒಂದ್ ವೇಳೆ ಆರತಿಯವರಿಂದ ನಿನಗ್ ಬೇಜಾರಾಗಿದ್ರೆ ನನ್ನ ಕಡೆಯಿಂದ ಸಾರಿ. ನೀನ್ ಇನ್ಮೇಲೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಆರಾಮಾಗಿರು. ಎಲ್ಲಾ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ ZEE5 ನಲ್ಲಿ. ಈಗಲೇ ಆಪ್ ಡೌನ್ಲೋಡ್ ಮಾಡಿ.